ನೋ ಪರ್ಮಿಷನ್. ಆಗ್ಲೇ ಸಿಗುತ್ತೆ ಅನ್ಕೊಂಡ್ರಲ್ಲ ಸರ್? ಇಲ್ಲ, ಅವರು ಫಸ್ಟ್ ಪರ್ಮಿಷನ್ ಕೊಟ್ಟಿದೆ, ಮತ್ತೆ ಈಗ ತಿರುಗಿ ಯಾರು ಫೋನ್ ಮಾಡ್ಕೊಂಡು ಹೇಳಿದ್ರೆ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂದ್ರೆ. ನೈಟು 12:30 ಆಯ್ತಲ್ವಾ? ಓಹ್, ನೈಸ್, ವೆರಿ ನೈಸ್. ಪುಟ್ ದ ಹ್ಯಾಂಡ್ ಔಟ್ ಮನೀಷಾ. ಯು ವಿಲ್ ಹ್ಯಾವ್ ಟು. ಬಿಸಿಲಿರಲಿ, ಮಳೆ ಇರಲಿ, ಗಾಡಿ ಇರಲಿ, ಏನೇ ಇರಲಿ, ನಮ್ಮ ಕೆಲಸ ನಾವು ಮಾಡಲೇಬೇಕು. ಭರ್ಜರಿ ಊಟ ಬೇರೆ ಆಯಿತು. ಏನು ತಿನ್ಬೇಕಂತಲೇ ಗೊತ್ತಾಗಿಲ್ಲ, ಅಷ್ಟು ವೆರೈಟಿ ಊಟ ಇತ್ತು. ಈ ಫೀಲ್ ಹೆಂಗಂದರೆ ಅಂಟಾರ್ಟಿಕಲ್ಲಿ ಒಂದು ಐಸ್ ಬ್ರೇಕ್ ಆದರೆ ಹೆಂಗೆ ಅದರಲ್ಲಿ ಹೋಗಿ ಸ್ವಿಮ್ ಮಾಡ್ದಂಗೆ ಆಯ್ತಾ ಇದು. ಅಂಟಾರ್ಟಿಕಾದಲ್ಲಿ ಜಂಪ್ ಮಾಡಿಬಿಟ್ಟು ದುಬೈದಲ್ಲಿ ನಿಂತ್ಕೊಂಡಂಗೆ ಆಯ್ತು ಎಕ್ಸ್ಪೀರಿಯನ್ಸ್. ನಮ್ಮ ಕಡೆ ಹೇಳೋದಾದರೆ ಇಟ್ಕೆ ಗುಡ್ಗೆ ಬೆಂಕಿ ಹಾಕಿದಾಗ ದಗ ಅಂತ ಉರಿತಾ ಇರುತ್ತಲ್ಲ, ಇಟ್ಕೆ ಗುಡ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಆ ಥರ ಇದೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಮತ್ತೆ ನೈಟು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಸ್ಟೇ ಇದ್ದಿದ್ದು ಹೋಟ್ಲಲ್ಲಿ ಇವತ್ತು ನೈಟ್ ಊಟ ಮಾಡಬಾರ್ದು, ಹೊರಗಡೆನೇ ಲೋಕಲ್ ಏನಿದೆಯೋ ಫುಡ್ ಮಾಡ್ಕೊಂಬರೋಣ ಅಂತ ಹೋದ್ವಿ. ಚೈನಾ ಟೌನ್ಗೆ ಹೋದ್ವಿ. ಚೈನಾ ಟೌನಲ್ಲಿ ಒಂದಷ್ಟೆಲ್ಲ ರೌಂಡ್ ಹೊಡೆದ್ವಿ, ಎಳ್ನೀರು ಕುಡಿದ್ವಿ, ಮತ್ತು ಇನ್ನೊಂದಷ್ಟೆಲ್ಲ ರೌಂಡ್ ಹೊಡೆದಿದ್ದಾದಮೇಲೆ ಊಟ ಮಾಡ್ಕೊಂಡು ವಾಪಸ್ ಬರೋಣ ಅಂತ. ಚೈನಾ ಟೌನಲ್ಲಿ ಯಾವುದೇ ರೆಸ್ಟೋರೆಂಟ್ಗೆ ಹೋದ್ರೂ ವೆಜ್ಜೇ ಇಲ್ಲ, ಓನ್ಲಿ ನಾನ್ ವೆಜ್ಜು. ವೆಜ್ಜು ಆಪ್ಷನ್ನೇ ಇಲ್ಲ. ನಾವೊಂದು 10ರಿಂದ 15 ರೆಸ್ಟೋರೆಂಟಲ್ಲಿ ಕೇಳಿದ್ದೀವಿ, ನೀವೇನು ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ? ರೈಸ್ ಎಲ್ಲ ಕಡೆ ಸಿಗ್ತಿದೆ ವಿತ್ ನಾನ್ ವೆಜ್ಜು, ಫಿಶ್ಶು, ಪ್ರಾನ್ಸು, ಬೀಫು, ಫಿಗ್ಗು, ಇದೆಲ್ಲ ಬರೀ ನಾನ್ ವೆಜ್ಜೇ ಹೇಳ್ತಿದ್ದಾರೆ. ವಿತೌಟ್ ನಾನ್ ವೆಜ್ಜು ರೈಸ್ ಮಾತ್ರ ಕೊಡಿ ಅಂದರೆ ಯಾರೂ ಕೊಡಲಿಲ್ಲ. ಆಮೇಲೆ ನಮ್ಮ ಲ್ಯಾಂಗ್ವೇಜೇ ಅರ್ಥ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಇಂಗ್ಲೀಷ್ ಬರ್ತಾನೆ ಇಲ್ಲ ಯಾರಿಗೂ. ಅಲ್ಲಿಂದ ಇಂಡೋನೇಷ್ಯಾ ಲ್ಯಾಂಗ್ವೇಜು, ಲೋಕಲ್ ಲ್ಯಾಂಗ್ವೇಜು ಗೊತ್ತಾಗ್ತಾನೆ ಇಲ್ಲ. ಕೊನೆಗೆ ಇರಲಿ ಅಂದ್ಬಿಟ್ಟು ನಾವು ಆಲ್ಮೋಸ್ಟ್ ಇಲ್ಲಿನ ಟೈಮಿಂಗ್ಸು 9:30 ಅಲ್ಲೇ ಆಗೋಗ್ಬಿಟ್ಟಿತ್ತು. ಕ್ಯಾಬ್ ಎಲ್ಲ ಬುಕ್ ಮಾಡಿದ್ವಿ. ಬುಕ್ ಮಾಡಿದ್ದಾದಮೇಲೆ ಇಲ್ಲಿ ಓಲೋ ಊಬರ್ ಥರ ಗೋಜೆಕ್ ಅಂತ ಇದೆ. ನಮ್ಮ ಇಂಡಿಯಾದಲ್ಲಿ ಓಲೋ ಊಬರ್ ಹೇಗಿದೆಯೋ ಅದೇ ಥರ ಇಲ್ಲಿ ಗೋಜೆಕ್ ಅಂತ ಇದೆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿನ ಥರ ಕ್ಯಾಬ್ ಬುಕ್ ಮಾಡ್ಕೊಬೋದು. ಅದನ್ನು ಬುಕ್ ಮಾಡಿಕೊಂಡು ಮತ್ತೆ ಅಗೇನ್ ಹೋಟ್ಲಿಗೆ ಬಂದ್ವಿ. ಇನ್ನೇನು 20 ಮಿನಿಟ್ಸ್ ಇದೆ, ಈ 20 ಮಿನಿಟ್ಸಲ್ಲಿ ಕ್ಲೋಸ್ ಆಗುತ್ತೆ ಕಿಚನ್ನು, ಬೇಗ ಆರ್ಡ್ರ್ ಮಾಡಿ ಅಂದರು. ಮತ್ತೆ ಅಗೇನ್ ಇಲ್ಲಿ ಏನೋ ಒಂದು ಆಪ್ಷನ್ನು ವೆಜ್ ಯಾವ್ದು ಸಿಗ್ತೋ ಅದೇ ಆರ್ಡ್ರ್ ಮಾಡಿಕೊಂಡು ನೈಟು ಮಲ್ಕೊಂಡ್ವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೂಟು, ಬೇಗ ಹೋಗೋಣ ಅಂತ ಪ್ಲಾನ್ ಆಗಿದ್ದು. ಸೈಟ್ ಕಸ್ಟಮರ್ 1 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಇನ್ನೂ ಕನ್ಫರ್ಮು ಆಗಲಿಲ್ಲ ಎಷ್ಟೊತ್ತಿಗೆ ಹೋಗಬೇಕು ಎಕ್ಸಾಕ್ಟ್ಲಿ ಸೈಟ್ಗೆ ಅಂತ. ಇನ್ನೂ ಹೋಟ್ಲಲ್ಲೇ ಇದ್ದೀವಿ. ಈಗ ಹೋಟ್ಲಿಂದ ನಾವು ಚೆಕ್ಔಟ್ ಮಾಡಿಕೊಂಡು ಶೂಟ್ ಲೊಕೇಶನ್ಗೆ ಹೋಗಿ, ಶೂಟ್ ಲೊಕೇಶನಿಂದ ಮತ್ತೆ ಅಗೇನ್ ಅಲ್ಲಿ ನಿಯರ್ ಎಲ್ಲಿರುತ್ತೋ ಆ ಹೋಟ್ಲಿಗೆ ಹೋಗಬೇಕು. ಕೆಲವೊಂದ್ಸಲಿ ಸೈಟಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಅದೇನಾದರೂ ಪರ್ಮಿಷನ್ ಇಲ್ಲ ಅಂತಂದರೆ ಆ ವೀಡಿಯೋನ ಮಾಡಲ್ಲ. ಮತ್ತು ಅಗೇನ್ ನಾನು ಎಲ್ಲಿ ಪರ್ಮಿಷನ್ ಇಲ್ಲಿ ಇರುತ್ತೆ ಆ ಜಾಗನ ಮಾತ್ರ ವೀಡಿಯೋ ಮಾಡಿ ನಾನು ತೋರಿಸ್ತೀನಿ. ಬಟ್ಟು ಎಕ್ಸ್ಪೀರಿಯೆನ್ಸು ಬೇರೆ ಥರ ಇದೆ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ. ಇಲ್ಲಿ ನಮಗೆ ಅನಿಸಿದ್ದು, ನಿನ್ನೆ ರಾತ್ರಿ ನಾವು ಕೆಲವೊಂದು ಜಾಗ ಎಲ್ಲ ನೋಡಿದ್ರಿ, ತುಂಬ ಬ್ಯೂಟಿಫುಲ್ ಆಗಿದೆ. ರೋಡ್ಸ್ ಆಗಿರ್ಬೋದು, ಅಲ್ಲಿನ ನೀಟ್ನೆಸ್ ಆಗಿರ್ಬೋದು, ಮತ್ತು ಫ್ಲೇವರ್ ಇದೆ. ಫ್ಲೇವರ್ ಕೆಳಗಡೆ ತುಂಬ ಶಾಪ್ಸ್ಗಳೆಲ್ಲ ಹಾಕ್ಕೊಂಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಈ ಥರ ಫ್ಲೇವರ್ ಕೆಳಗಡೆ ಶಾಪ್ಸ್ ಎಲ್ಲ ಹಾಕೋದಕ್ಕೆ ಆಪ್ಷನ್ ಇಲ್ಲ. ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ, ಬಟ್ ಅದು ಸರಿನೋ ತಪ್ಪೋ ಟೆಕ್ನಿಕಲಿ ನನಗೆ ಗೊತ್ತಿಲ್ಲ. ಇನ್ನೊಂದು ವಿಷಯ ನಾನು ಹಂಚ್ಕೊಬೇಕಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಏನು ಅಂದರೆ, ನಾನು 6th ಅಥವಾ 7th, ನಾನು ನಮ್ಮೂರಲ್ಲೇ 7thವರೆಗೂ ಆ್ಯಕ್ಚುಲಿ ಹಳ್ಳಿಗಳಲ್ಲಿ 7ನೇ ಕ್ಲಾಸ್ವರೆಗೂ ಊರಲ್ಲಿರುತ್ತೆ. ಅದಾದಮೇಲೆ 8th, 9th, 10th ಪಕ್ಕದಲ್ಲಿ ಯಾವುದಾದ್ರೂ ಬೇರೆ ಊರಿಗೆ ಹೋಗಬೇಕಾಗಿರುತ್ತೆ. ನಾನು ಹುಟ್ಟಿದ ಊರಲ್ಲೂ ಅಷ್ಟೇ 7ನೇ ಕ್ಲಾಸ್ವರೆಗೂ ಇತ್ತು. ನನಗೆ ಇನ್ನೂ ನೆನಪಿದೆ, ನಾನು 6th ಅಥವಾ 7th ಅನ್ಕೊತೀನಿ. ಆ ಟೈಮಲ್ಲಿ ಮೈಸೂರು, ಮತ್ತು ಇನ್ನೊಂದು ರಂಗನತಿಟ್ಟು, ಮತ್ತು ಇನ್ನೊಂದು ಯಾವುದೋ ಒಂದು ಪ್ಲೇಸು, ಒಂದು 3 ಪ್ಲೇಸು ನನಗೆ ಗೊತ್ತಿರೋಂಗೆ. 250 ರೂಪೀಸ್ ಅಷ್ಟೇ ಟ್ರಿಪ್ಪು. ಎಲ್ಲ ವರ್ಷವೂ ಸ್ಕೂಲಲ್ಲಿ ಹೋಗ್ತಾರೆ, ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ. 250 ರೂಪಾಯಿ ಅಷ್ಟೇ. ಸ್ಕೂಲಲ್ಲಿ ಕೂಡ ಯೂನಿಫಾರ್ಮಲ್ಲಿ ಚಡ್ಡಿ ಹೊಲ್ಸ್ಕೊತಾ ಇದ್ವಿ. ಆ ಚಡ್ಡಿ ಹಾಕ್ಕೊಂಡು ಬರಿಗಾಲಲ್ಲಿ ಓಡಾಡ್ತಾ ಇದ್ವಿ ನಾವು 7thವರೆಗೂ. ನನಗಿನ್ನೂ ಚೆನ್ನಾಗಿ ನೆನಪಿದೆ. ಆ ಟೈಮಲ್ಲಿ ನಮ್ಮಮ್ಮ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗಿದ್ರು. ಆ ಜಾಗಕ್ಕೆ ಓಡೋದೆ. ನಾನು 4 ಗಂಟೆಗೆ ಸ್ಕೂಲ್ ಬಿಟ್ಟಿದ ತಕ್ಷಣ ಸ್ಕೂಲಿಂದನೇ ಡೈರೆಕ್ಟ್ ಓಡೋದೆ ಜಾಗಕ್ಕೆ. ಅಮ್ಮ ನನಗೆ ಇವತ್ತು ಲಾಸ್ಟ್ ಡೇಟ್ ಅಂತೆ, ಇವತ್ತು ಕೊಟ್ಟರೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಇಲ್ಲ ನಾಳೆ ಕರ್ಕೊಂಡು ಹೋಗಲ್ಲ, ನಾನು ಹೋಗಿ ಬರಬೇಕು, ಟೂರ್ ಹೋಗ್ಬಿಟ್ಟು ಬರಬೇಕು, ಕೊಡಮ್ಮ ಕಾಸು ಅಂತ. ಆ ಟೈಮಲ್ಲಿ ಆ ಸಂದರ್ಭ, ನಮ್ಮ ತಾಯಿ ತುಂಬ ಕಷ್ಟಪಡ್ತಿದ್ರು. ನಮ್ಮ ತಾಯಿ ತುಂಬ ಕೂಲಿ ಕೆಲಸ ಮಾಡಿ ಕಷ್ಟಪಟ್ಟು ನಮ್ಮನ್ನು ಸಾಕಿರೋದು. ಅವತ್ತು ಹೋಗೋಕ್ಕಾಗಲಿಲ್ಲ ಆ ಸಿಚುವೇಶನ್ನು. ಈಗ ಅದನ್ನು ನೆನೆಸ್ಕೊಂಡ್ರೆ ನೋಡಿ, ದೇವರು ಹಾರ್ಡ್ ವರ್ಕ್ ಮಾಡಿದ್ರೆ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅನ್ನೋದಕ್ಕೆ. ಅಲ್ಲವರು ಇಡೀ ಇಂಡಿಯಾದಲ್ಲಿ ಎಲ್ಲ ಸ್ಟೇಟು ರೌಂಡ್ ಮಾಡಿದ್ದೀನಿ. ಈಗ ಔಟ್ ಆಫ್ ಕಂಟ್ರಿ ಇಂಡೋನೇಷ್ಯಾಗೆ ಬಂದಿದ್ದೀನಿ ಫಸ್ಟ್ ಟ್ರಿಪ್ಪು. ಅದಾದಮೇಲೆ ಇನ್ನೊಂದು 4-5 ಟ್ರಿಪ್ ಇದೆ ಈಗ ಇನ್ನೊಂದು 2 ತಿಂಗಳಲ್ಲಿ. ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾನೆ ಇರ್ತೀನಿ, ಸಕ್ಸಸ್ ಆಗಿಲ್ಲ, ಇಷ್ಟೆಲ್ಲ ಕಷ್ಟಪಡ್ತೀನಿ ಅಂತ ಹೇಳ್ತಾನೆ ಇರ್ತಾರೆ. ಸಕ್ಸಸ್ ಅನ್ನೋದು ನಮ್ಗೆ ಒಂದಿನ ಸಿಕ್ಕೇ ಸಿಗುತ್ತೆ. ಹಾರ್ಡ್ ವರ್ಕ್ ಮಾಡಿ, ಮಾಡೋ ಕೆಲಸನ ಇಷ್ಟಪಡಿ ಅಂತಲೇ ನಾನು ಹೇಳೋದು ಯಾವಾಗಲೂ. ಆ ಕೆಲಸನ ಭಕ್ತಿಯಿಂದ ಮಾಡಿದಾಗ ನಾವು ಎಲ್ಲಿ ಬೇಕಾದ್ರೂ ಹೋಗ್ತೀವಿ. ಅದಕ್ಕೆ ನಾನು ಎಕ್ಸಾಂಪಲ್ಲು 100% ನಾನು ಕ್ಲೈಂಟ್ ಏನು ಹೇಳ್ತಾರೆ, ಕಸ್ಟಮರ್ ಏನು ಹೇಳ್ತಾರೆ, ಅವ್ರಿಗೆ ಏನು ಬೇಕು ಅದನ್ನು ಕೇಳಿಕೊಂಡು ನೀಟಾಗಿ ಅವ್ರಿಗೆ ಕಂಫರ್ಟಬಲ್ ಆಗೋ ಥರನೇ ನಾನು ಕಷ್ಟಪಟ್ಟು ಪ್ರತಿದಿನ ಇವತ್ತು ನಾನು ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅನ್ನೋ ಥರದಲ್ಲೇ ನಾನು ಯಾವಾಗಲೂ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ನಾನು ಅದೇ ಥರನೇ
ಹಾರ್ಡ್ ವರ್ಕ್ ಮಾಡ್ತೀನಿ, ತುಂಬ ಎಫರ್ಟ್ ಆಗ್ತಾನೆ ಇರ್ತೀನಿ, ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಕೆಲಸ ಅಂತ ಒಂದು ಸ್ಟಾರ್ಟ್ ಆಯ್ತಾನೆ ನಾನು ಸ್ಟಾಪೇ ಮಾಡಲ್ಲ. ನಾನು ಸ್ಟಾಪ್ ಮಾಡೋದು ಅಲ್ಲಿಂದ ಹೊರಗಡೆ ಬರಬೇಕು, ಇಲ್ಲ ಶೂಟಿಂಗ್ ಕಂಪ್ಲೀಟ್ ಆಗಬೇಕು, ಇಲ್ಲ ಸಂಜೆ ಕತ್ಲಾಗಬೇಕು, ಅಷ್ಟೇ ಆಗಬೇಕು. ಅದು ಬಿಟ್ಟರೆ ಕೆಲಸ ಅಂತ ಒಂದು ಸ್ಟಾರ್ಟ್ ಆದರೆ ನಾನು ಸೋಂಬೇರಿ ಥರದಲ್ಲಿ ಕೂತ್ಕೊಳೋದಾಗ್ಬೋದು, ರೆಸ್ಟ್ ಮಾಡೋದಾಗ್ಬೋದು, ಅದೇನೂ ಮಾಡಲ್ಲ. ಆಲ್ಮೋಸ್ಟ್ 90% ಮಾಡಲ್ಲ. ಇದೇ ಥರದಲ್ಲೇ ಹಾರ್ಡ್ ವರ್ಕ್ ಮಾಡಿ ಇನ್ನೂ ಮುಂದೆ ಬರಬೇಕಂತ ನಂಗೆ ತುಂಬ ಆಸೆಗಳಿದ್ದಾವೆ, ತುಂಬ ಕನಸು ಕಟ್ಕೊಂಡಿದ್ದೀನಿ. ತುಂಬ ಒಂದು ಒಳ್ಳೆ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದೇನೇನು ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟು ಫ್ಯೂಚರಲ್ಲಿ ಹೇಳ್ತೀನಿ. ತುಂಬ ಕೆಲಸ ಮಾಡಬೇಕು ಅಂತಲೇ ಆಸೆಗಳಿದೆ. ಅದಕ್ಕೆಲ್ಲನೂ ನೀವು ಸಪೋರ್ಟ್ ಮಾಡಬೇಕು ದಯವಿಟ್ಟು. ಇನ್ನೊಂದು ವಿಚಾರನೂ ನಾನು ಹೇಳಿದೆ, ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ಟೆ ಬಿಸ್ನೆಸ್ಸು. ಓನ್ಲಿ ನಮ್ಮ ಹತ್ರ ಬ್ರ್ಯಾಂಡೆಡ್ ಬಟ್ಟೆಗಳು ಮಾತ್ರನೇ ಸಿಗುತ್ತೆ. ಯಾರಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಡೀಟೇಲ್ಸ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಹಾಕಿರ್ತೀನಿ. ಓನ್ಲಿ ಬ್ರ್ಯಾಂಡೆಡ್ ಮಾತ್ರ ಸಿಗುತ್ತೆ. ಅರವಿಂದು, ರಿಲಯನ್ಸು ಇವ್ರ ಹತ್ರ ಎಲ್ಲ ವೆಂಡರ್ಶಿಪ್ ತೊಗೊಂಡು ಮಾಡ್ತಿರೋದು. ಸ್ಟೈಲ್ ನೆಸ್ಟ್ ಅಂತ ನಮ್ಮದು ಹೊಸ ಕಂಪನಿ ಓಪನ್ ಮಾಡಿದ್ದೀವಿ. ಅದರಲ್ಲಿ ನಿಮಗೆ ಓನ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳು ಮಾತ್ರನೇ ಸಿಗುತ್ತೆ. ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಹೋಲ್ಸೇಲ್ ಆ್ಯಂಡ್ ರಿಟೇಲ್ ಎರಡೂ ಇರುತ್ತೆ. ಈಗ ನೆಕ್ಸ್ಟು ಕ್ಯಾಬ್ ಬಂದಮೇಲೆ ನಾವು ಹೊರಗಡೆ ಹೋಗ್ತೀವಿ. ಶ್ಯಾಮ್ ಸರೂ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಆ ಕಡೆ ಪಕ್ಕದ ರೂಮಲ್ಲಿ ಗಣೇಶ್ ಸರೂ ರೆಡಿ ಇದ್ದಾರೆ. ನಾವು ಇಲ್ಲಿಂದ ಚೆಕ್ಔಟ್ ಮಾಡ್ಕೊಂಡು ಹೊರಗಡೆ ಹೋಗ್ತೀವಿ. ಬೆಳಗ್ಗೆ ನಾವು FM7 ಹೋಟೆಲ್ ರೆಸಾರ್ಟ್ ಅಲ್ಲಿಂದ ಚೆಕ್ಔಟ್ ಮಾಡಿ ಶೂಟ್ಗೆ ಹೋಗ್ಬೇಕು ಅನ್ನೋ ಪ್ಲಾನಲ್ಲಿದ್ವಿ. ಅಲ್ಲಿಂದ ಚೆಕ್ಔಟ್ ಮಾಡಿ ಒಂದು 2 ಅವರ್ 3 ಅವರ್ ಡ್ರೈವ್ ಮಾಡಿ ಮತ್ತೆ ಮರ್ಕ್ಯೂರಿ ರೆಸಾರ್ಟ್ ಆ್ಯಂಡ್ ಹೋಟೆಲ್ಸ್ ಅಂತ ಒಂದು ಜಾಗ ಇದೆ. ಆ ಜಾಗದಲ್ಲಿ ಹೋಟೆಲ್ ಮಾಡಿ ಅಲ್ಲಿ ಲಗೇಜ್ ಎಲ್ಲ ಇಟ್ಟು ಇಮಿಡಿಯೇಟ್ಲಿ ನಾವು ಇನ್ನೊಂದು 2 ಅವರ್ ಮತ್ತೆ ಡ್ರೈವ್ ಮಾಡಿ ಒಂದು ಅರ್ಧ ಗಂಟೆ ಶೂಟ್ ಮಾಡಿದ್ವಿ. ಕತ್ಲಾಗೋಯ್ತು. ಮತ್ತು ಆ ಗಾಡಿ ಸಿಟಿ ಒಳಗಡೆ ಎಂಟ್ರಿ ಆಗಂಗಿಲ್ಲ. ಈಗ ಸಿಟಿ ಒಳಗಡೆ ಎಂಟ್ರಿ ಆಗಬೇಕಂದ್ರೆ 10 ಗಂಟೆ ಮೇಲೆ ಅಂತ ಹೇಳಿದರು. ಈಗ 12 ಗಂಟೆ ಟೋಲ್ ಕ್ರಾಸ್ ಮಾಡ್ತಾ ಇದ್ದೀವಿ. ಈಗ ಕ್ರಾಸ್ ಮಾಡಿ ಮತ್ತೆ ಹೈವೇಲಿ ಹೋಗೋದೆಲ್ಲ ಒಂದಷ್ಟು ಶಾರ್ಟ್ಸ್ ತೆಗಿತಾ ಇದ್ದೀವಿ. ಶ್ಯಾಮ್ ಸಾರು ಫೋಟೋ ತೆಗೆಯೋದಕ್ಕೆ ರೆಡಿ ಆಗಿದ್ದಾರೆ, ನಾನು ವೀಡಿಯೋ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಗೊತ್ತಿಲ್ಲ. ಮಳೆ ಬೇರೆ ಬರ್ತಾ ಇದೆ, ನೋಡಬೇಕು. ಏನಂತೆ ಸರ್ ಅಲ್ಲಿ? ನೋ ಪರ್ಮಿಷನ್ನ ಶೂಟ್ ಮಾಡೋಂಗಿಲ್ವಾ? ಅಂದರೆ ಟ್ರಾವೆಲ್ ಹೋಗ್ತಾ ಮಾಡ್ಬೋದು ಅಲ್ಲ, ನಾವು ಹೋಗ್ತಾ ಮಾಡ್ಬೋದಾ? ಹೋಗ್ತಾ ನಮ್ಮ ಕರ್ನಾಟಕ ಬೆಂಗಳೂರು ಎಲ್ಲಿ ಬೇಕಾದರೂ ನಮಗೆ ಬೇರೆ ಥರ ಒಂದು ಧೈರ್ಯ ಇರುತ್ತೆ. ಈಗ ಬೇರೆ ಕಂಟ್ರಿಗೆ ಬಂದಿದ್ದೀವಲ್ವಾ, ಎಲ್ಲೆಲ್ಲಿ ಏನೇನಾಗುತ್ತೆ ನಮಗೇನೂ ಗೊತ್ತಿಲ್ಲ. ಪ್ರತಿಯೊಂದು ನಾವು ಕೇಳ್ಕೊಂಡೇ ಮಾಡಬೇಕು. ಯಾಕೆ ಅಂದರೆ ಅದು ಸೇಫಾಗಿರ್ತೀವಿ. ನಮ್ಮ ಜೊತೆ ಆಲ್ಮೋಸ್ಟ್ 3 ಗಾಡಿಗಳಿದ್ದಾವೆ. ಇಲ್ಲೊಂದು ಟೀಮು ವಾಕಿ ಟಾಕಿ ಇಟ್ಕೊಂಡು ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಪರ್ಮಿಷನ್ ಸಿಕ್ಕಿದೆ. ಮತ್ತು ಶ್ಯಾಮ್ ಸರ್ ಹೋಗ್ತಾ ಇದ್ದಾರೆ ಫೋಟೋ ತೆಗೆಯೋದಕ್ಕೆ, ಟೋಲಲ್ಲಿ ಇಟ್ಕೊಂಡು ಫೋಟೋ ತೆಗೆಯೋಕ್ಕೆ. ಗೊತ್ತಿಲ್ಲ ವಾಪಸ್ ಬಂದರೆ ಆಗಲೇ ಪರ್ಮಿಷನ್ ಇಲ್ಲ ಅಂತ. ಯಾಕೆಂದರೆ ಲ್ಯಾಂಗ್ವೇಜ್ ಬೇರೆ ಬರೋಲ್ಲ ನಮಗೆ. ಅಟ್ಲೀಸ್ಟ್ ಲ್ಯಾಂಗ್ವೇಜ್ ಬಂದರೆ ವಾದ ಮಾಡ್ಬೋದು, ಇಲ್ಲ 1-2 ಫೋಟೋ ತೊಗೊಬೋದು, ವೀಡಿಯೋ ತೊಗೊಬೇಕು ಅಂತ. ನಮಗೇನು ಲ್ಯಾಂಗ್ವೇಜ್ ಬರೋಲ್ಲ ರೀಸನಿಂದ ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ವಾಪಸ್ ಬರಬೇಕು. ಲೋಕಲ್ ಟೀಮ್ ಇದೆ ನಮಗೆ ಜೊತೆಲಿ. ಇದೊಂದು ಗಾಡಿ ಇದೆ, ನಮಗೆ ಇನೋವಾ ಇದೆ, ಅಲ್ಲಿ ನಮ್ಮ ಟ್ರಕ್ ಇದೆ. ಅದು ಬಿಟ್ಟು ಇನ್ನೂ ಒಂದು ಗಾಡಿ ಇದೆ, ಮುಂದೆ ಹೋಗಿದೆ. ಟೋಟಲ್ 3 ಗಾಡಿ ಇದೆ. ಒಂದೊಂದು ಹೋಟ್ಲು ತುಂಬಾ ಕಾಸ್ಟ್ಲಿ. ಅಂದರೆ 7,000, 8,000, 10,000ವರೆಗೂ ಇದೆ ನಮ್ಮ ಇಂಡಿಯನ್ ರುಪೀಸ್ ಲೆಕ್ಕ ಹಾಕಿದ್ರೆ. ಆ ಹೋಟ್ಲಲ್ಲಿ ಬಂದು ನಾವು ಸ್ಟೇ 1 ಅವರ್ 2 ಅವರ್ ಮಾಡ್ತಾಯಿದ್ದೀವಿ, ಫ್ರೆಶ್ ಅಪ್ ಆಗ್ತಾಯಿದ್ದೀವಿ, ಹೋಗ್ತಾಯಿದ್ದೀವಿ. ಅಟ್ಲೀಸ್ಟ್ ನೈಟ್ ಮಲ್ಕೊಳೋ ಥರ ಸಿಚುವೇಶನ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಒಂದು ಕಡೆ ಬೇಜಾರಾಗ್ತಿದೆ, ಅಷ್ಟು ಕಾಸ್ಟ್ಲಿ ಹೋಟೆಲ್ ಮಾಡಿ ನಾವು ಸ್ಟೇ ಆಗೋಕ್ಕಾಗ್ತಿಲ್ಲ ಅಂತ. ಮೋಸ್ಟ್ಲಿ ಈಗ ಎಲ್ಲ ಶೂಟ್ ಮಾಡಿ ಒಂದು 4 o'clock ಆಗುತ್ತೆ. ಮತ್ತು ನಾವು ರೂಮ್ಗೆ ಹೋಗಿ ಒಂದು 2 ಅವರ್ಸು ನಾವು ರೆಡಿ ಎಲ್ಲ ಆಗಿ ಅಗೇನ್ 6 o'clock ಚೆಕ್ಔಟ್ ಮಾಡ್ಕೊಂಡು ಹೊರಡಬೇಕು. ಯಾಕೆಂದರೆ ಬೇರೆ ಕಡೆ ಹೋಗ್ತೀವಿ. ಮೋಸ್ಟ್ಲಿ ನಿನ್ನೆ ಹೋಗಿದ್ವಲ್ಲ FM7 ರೆಸಾರ್ಟ್ ಆ್ಯಂಡ್ ಹೋಟೆಲು, ಅದೇ ಹೋಟೆಲ್ಗೆ ಮತ್ತೆ ಅಗೇನ್ ಹೋಗ್ತೀವಿ ನಾಳೆ. ಆಗಲೇ ಫೋಟೋ ತೆಗೆಯೋದಕ್ಕೆ ಅಂತ ಪರ್ಮಿಷನ್ ಸಿಕ್ಕಿದೆ ಅಂತ ಹೋದರು, ಮತ್ತೆ ಯಾಕೋ ಗೊತ್ತಿಲ್ಲ ವಾಪಸ್ ಬರ್ತಾ ಇದ್ದಾರೆ. ಐ ಥಿಂಕ್ ಪರ್ಮಿಷನ್ ಇಲ್ಲ ಅನಿಸುತ್ತೆ, ನೋಡಬೇಕು. ನೋ ಪರ್ಮಿಷನ್? No permission. Oh. And the sunroof Ah. must close. Oh. If we want to
way the good. ಓಕೆ ಓಕೆ ಸನ್ ರೂಪ್ ಎಲ್ಲ ಕ್ಲೋಸ್ ಮಾಡ್ಬೇಕಂತೆ, ಓಪನ್ ಮಾಡಂಗಿಲ್ವಂತೆ ಟೋಲ್ ಕ್ರಾಸ್ ಮಾಡಬೇಕಾದ್ರೆ. ನೋಡೋಣ ಮುಂದೆ ಆದ್ಮೇಲೆ ಶೂಟ್ ಮಾಡೋಣ. ನೋ ಪರ್ಮಿಷನ್ ಆಗ್ಲೇ ಸಿಗುತ್ತೆ ಅನ್ಕೊಂಡೋದ್ರಲ್ಲ ಸರ್? ಇಲ್ಲ, ಅವರು ಫಸ್ಟ್ ಪರ್ಮಿಷನ್ ಕೊಟ್ಟಿದೆ. ಹಾಂ. ಮತ್ತೆ ಈಗ ತಿರುಗಿ ಯಾರು ಫೋನ್ ಮಾಡ್ಕೊಂಡು ಹೇಳಿದ್ರೆ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂದ್ರೆ ನೈಟು 12:30 ಆಯ್ತಲ್ವಾ. ಬಟ್ ಇಲ್ಲಿ ಏನಂತಂದ್ರೆ ನಮಗೆ ವಾದ ಮಾಡೋದಕ್ಕೂ ನಮ್ಗೆ ಗೊತ್ತಿಲ್ಲ ಲ್ಯಾಂಗ್ವೇಜ್. ಇಲ್ಲ ಗೊತ್ತಿದ್ರೆ ಏನಾರ ಕೇಳ್ಬೋದು. ಗೊತ್ತಿದ್ರೆ ವಾದ ಮಾಡ್ಕೊಂಡು ರಾಮೇಶ್ವರ ಹೊರಗಡೆ ಬಂದ್ರು. ಈಗ ಇವ್ರೇನು ಹೇಳ್ತಾರೆ ಅದನ್ನೇ ಮಾಡ್ಬೇಕು ಈಗ. ನೋಡೋಣ ಮುಂದೆ ಹೋಗಿ ಶೂಟ್ ನೋಡಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. 5 ಗಂಟೆ 28 ನಿಮಿಷ ಇಲ್ಲಾಗಿದೆ. 3 ಗಂಟೆ 58 ನಿಮಿಷ ನಮ್ಮ ಇಂಡಿಯಾದಲ್ಲಾಗಿದೆ. ನಮಗೆ ನೈಟ್ ಎಲ್ಲ ಆಲ್ಮೋಸ್ಟ್ ಒಂದಷ್ಟು ಶೂಟ್ ಮಾಡಿಕೊಂಡು ಬಂದು 1 ಅವರ್ ಅಷ್ಟೇ ರೆಸ್ಟ್ ಮಾಡಿ ಮತ್ತು ಇಲ್ಲಿಂದ ಫ್ರೆಶ್ ಅಪ್ ಆಗಿ ಈಗ ಹೊಡ್ತಾ ಇದ್ದೀವಿ. ಕಸ್ಟಮರ್ ಸೈಟ್ಗೆ ಹೋಗಬೇಕು. ಕಸ್ಟಮರ್ ಸೈಟಲ್ಲಿ ಶೂಟ್ ಎಲ್ಲ ಮುಗಿಸ್ಕೊಂಡು ಮೋಸ್ಟ್ಲಿ ಈವ್ನಿಂಗು ಮತ್ತು ನಿನ್ನೆ ಇದ್ವಲ್ಲ 7FM ರೆಸಾರ್ಟಲ್ಲಿ ಅಲ್ಲಿಗೆ ಹೋಗ್ತೀವಿ. ದೇವಲೋಕ ಅಂತ ಹೆಸರಿಟ್ಟಿರೋ ಥರನೇ ಈ ಜಾಗನೂ ಒಂಥರ ದೇವಲೋಕ ಥರನೇ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೀವೇ ನೋಡಿ. ಆ ಸ್ವಿಮ್ಮಿಂಗ್ ಫೂಲ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಇನ್ ಕೇಸ್ ಏನಾರ ಟೈಮ್ ಸಿಕ್ಕಿದ್ರೆ ಸ್ವಿಮ್ಮಿಂಗ್ ಫೂಲಲ್ಲೂ ನಾವು ಹೋಗ್ಬೋದಾಗಿತ್ತು. ತುಂಬ ಅದ್ಭುತವಾಗಿದೆ. ಅದಕ್ಕೆ ನನಗೆ ಫೀಲ್ ಆಗ್ತಾ ಇರೋದು, ಈ ಜಾಗಕ್ಕೆ ಅಷ್ಟೊಂದು ಅಮೌಂಟ್ ಕೊಟ್ಟಿದ್ದೀವಿ, ಬಟ್ ಒಂದೇ ನಾವು ಕರೆಕ್ಟಾಗಿ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಬಂದು ಫ್ರೆಶ್ ಅಪ್ ಆಗಿ ಹೋಗೋ ಥರ ಆಗ್ತಾಯಿದೆ. ಆಲ್ಮೋಸ್ಟ್ ಕಾರ್ಸ್ ಎಲ್ಲ ನಮ್ಮ ಇಂಡಿಯಾದಲ್ಲಿರೋ ಬ್ರ್ಯಾಂಡ್ಸ್ ಎಲ್ಲ ಇದ್ದಾವೆ, ಬಟ್ ಎಲ್ಲ ಬ್ರ್ಯಾಂಡೂ ಶೇಪ್ ಚೇಂಜ್ ಇದೆ. ನೋಡಿ, ಇಲ್ಲಿ ಫಾರ್ಚುನರ್ ಇದೆ, ಇದು ಬೇರೆ ಥರ ಶೇಪ್ ಇದೆ. ಇಲ್ಲಿ ಹೋಂಡಾ ಇದು ಈ ಥರ ಶೇಪ್ ನಮ್ಮ ಇಂಡಿಯಾದಲ್ಲಿಲ್ಲ. ಇಲ್ಲಿ ಸುಜುಕಿದಿದೆ, ಇದು ಬೇರೆ ಥರ ಇದೆ. ಇಲ್ಲಿ ಹೋಂಡೈ ಡಿಫ್ರೆಂಟ್ ನೋಡಿ, ಎಲ್ಲ ಬ್ಲ್ಯಾಕ್ ಕಲರೇ ಇದೆ ಜಾಸ್ತಿ ಕಾರ್ಸು. ಈಗ ಕಸ್ಟಮರ್ ಪ್ಲೇಸಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಹೊರಗಡೆ ಶೂಟ್ ಮಾಡಬೇಕಾಯ್ತು. ಹೊರಗಡೆ ಶಾರ್ಟ್ ತೆಗಿಯೋಕ್ಕೆ ಪರ್ಮಿಷನ್ ಸಿಗ್ತಾ ಇಲ್ಲ. ಒಳಗಡೆ ಇಂಟರ್ವ್ಯೂ ಇದೆ. ಆ ಇಂಟರ್ವ್ಯೂ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟು ಬೇರೆ ಎಲ್ಲರೂ ಹೋಗಬೇಕು. ಸಿಕ್ಕಾಪಟ್ಟೆ ಬಿಸಿಲು, ಆಗ್ತಾನೇ ಇಲ್ಲ ಅಷ್ಟೊಂದು ಬಿಸಿಲು. ಈಗ ಜಸ್ಟ್ 10 ಗಂಟೆ ಅಷ್ಟೇ, ಫುಲ್ ಬರ್ನ್ ಆಗ್ತಾಯಿದೆ ಜಾಗ ನೋಡಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಸರ್ ಆಚೆ. ಬಿಸಿಲೊಂದು 32-33 ಇದೆ, ಬಟ್ 10 ಗಂಟೆ ಅಷ್ಟೇ ಈಗ ಇಲ್ಲಿ. ಹೌದು, ನಮ್ಮ ಬೆಂಗಳೂರಲ್ಲಿ 8 ಕೋಸ್ಟಲ್ ಏರಿಯಾ ಬಿಕಾಸ್ ದೇರ್ ಇಸ್ ಅ ಸೀ ನಿಯರ್ ಬೈ. ಮೇ ಬಿ ದಟ್ಸ್ ಅನದರ್ ರೀಸನ್. ಎನಿವೇಸ್, ಬಿಸಿಲಿರಲಿ ಮಳೆ ಇರಲಿ, ನಾವು ನಮ್ಮ ಕೆಲಸ ಮಾಡಲೇಬೇಕು. ಪ್ಲೀಸ್ ಕಮ್ ಇನ್ಸೈಡ್. ಎಸ್, 100% ಕರೆಕ್ಟು. ಬಿಸಿಲಿರಲಿ ಮಳೆ ಇರಲಿ ಗಾಡಿ ಇರಲಿ ಏನೇ ಇರಲಿ, ನಮ್ಮ ಕೆಲಸ ನಾವು ಮಾಡಲೇಬೇಕು. ಈ ಕೆಲಸ ಮಾಡೋದಕ್ಕೆ ಇಂಡಿಯಾದಿಂದ ಇಂಡೋನೇಷ್ಯಾಗೆ ಬಂದಿದ್ದೀವಿ. ಏನೇ ಆದರೂ ಕೆಲಸ ಮುಗಿಸ್ಕೊಂಡು ನಾವು ಇಂಡಿಯಾಗೆ ವಾಪಸ್ ಬರಲೇಬೇಕು ಅಲ್ವಾ ಸರ್? ಹೌದು. ಇದು ನಮ್ದೇ ಇದು? ನಮ್ದಲ್ಲ ಸರ್. ಅಲ್ವಾ? ನಮ್ದಲ್ಲ ಸರ್, ಅವ್ರದ್ದು ಡ್ರೋನ್ ಮಿಸ್ಸಾಗಿ ನಮಗೆ ಅಂದ್ಬಿಟ್ಟು ಗಾಡೀಲಿ ಇಟ್ಕೊಂಡ್ಬಿಟ್ರೆ ಕಷ್ಟ. ನಮ್ದೆಲ್ಲ ನಮ್ಮದು ಕ್ಯಾಮ್ರಾ ಎಲ್ಲ ಸೆಟಪ್ ಆಗಿದೆ. ಅವ್ರು ಬರಬೇಕು, ಅವ್ರಿಗೆ ವೆಯ್ಟಿಂಗು. ಬಟ್ ಲೊಕೇಶನ್ ಇಸ್ ನಾಟ್ ಕರೆಕ್ಟ್. ದೇರ್ ಇಸ್ ನಾಟ್ ಡೆಪ್ತ್, ದೇರ್ ಇಸ್ ನೋ ಲೈಟ್. ಇಟ್ಸ್ ಅ ವೆರಿ ಫ್ಲಾಟ್ ಪ್ಲೇಸ್. ಸೊ ವಾಟ್ ವಿ ಡಿಸೈಡ್ ಇಸ್ ವಿ ವಿಲ್ ಆ್ಯಕ್ಚುಲಿ ಪ್ಲೇಸ್ ಇಟ್ ಔಟ್ಸೈಡ್ and create a small, nice, good feeling about the place and do it. So it's a big company, but the problem is that there is no right place to
for the shoot. But we'll find a way out. That's the way we are always. ನಾವು ಬೇರೆ ದೇಶಗಳೆಲ್ಲ ಸುತ್ತದಷ್ಟು ನಮಗೆ ಬೇರೆ ಐಡಿಯಾಗಳು ಬರ್ತಾ ಇದೆ ಸರ್. ಸೀರಿಯಸ್ಲಿ ನಾವು ನಮ್ಮೂರಲ್ಲಿ ಏನಾರು ಅಡಾಪ್ಟ್ ಮಾಡಿ ಓಕೆ ಅದನ್ನ ಹಿಂಗೆ ಮಾಡ್ಬೋದು ಅನ್ನೋ ಥರ ಒಂದಷ್ಟು ಐಡಿಯಾಗಳು ನಮಗೆ ಗೊತ್ತಿದ್ದಂಗೆ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ. ಆ ರೋಡಲ್ಲಿ ಏನೋ ಹೋಗ್ತಿದೆ ಅದನ್ನೇನೋ ಹಂಗೆ ಮಾಡ್ಬೋದು, ಇಲ್ಲೇನೋ ವಾಶ್ರೂಮಲ್ಲಿ ಆ ಥರ ಒಂದೇನೋ ಶೇಪ್ ಇದ್ರೆ ಇದು ನಮ್ಮಲ್ಲೂ ಮಾಡ್ಬೋದಲ್ಲ. ಕರೆಕ್ಟ್. ಅದಕ್ಕೂ ಒಂದು ವರ್ಲ್ಡ್ ವ್ಯೂ ಅಂತ ಹೇಳ್ತಾರೆ. ಎಕ್ಸ್ಪೋಷರ್ ಜಾಸ್ತಿ ಸಿಗುತ್ತೆ. ಒಬ್ಬರೊಬ್ಬರದ್ದು ಬೇರೆ ಕಡೆ ನಮ್ದು ಬೇರೆ ಎಕ್ಸ್ಪೋಷರ್ ಸಿಗುತ್ತೆ. ಅದಕ್ಕೆ ನಾವು ಕೆಲವೊಂದು ಬೆಂಗಳೂರಲ್ಲೆಲ್ಲ ನಾವು ಸುಮಾರು ಶೂಟ್ಸ್ ಎಲ್ಲ ಹೋಗ್ತಾ ಇರ್ತೀವಲ್ಲ ಸರ್, ಅಲ್ಲಿ ನಾವು ಮನೆ ನೋಡಿದಾಗ ವಾವ್ ಎಷ್ಟು ಸೂಪರ್ ಆಗಿದೆಯಲ್ಲ ಅಂತ ಅನ್ಸುತ್ತಲ್ವಾ. ಅವರು ಬೇರೆ ಕಡೆ ಸುತ್ತಿ ನೋಡಿ ಅವರು ಅಲ್ಲಿ ಅಡಾಪ್ಟ್ ಮಾಡಿರ್ತಾರೆ. ಅದಕ್ಕೆ ನಮ್ಗೆ ಹಂಗೆ ಅನ್ಸುತ್ತೆ. ದೊಡ್ಡವರು ಹೇಳ್ತಾರಲ್ಲ ಸರ್, ದೇಶ ಸುತ್ತು ಇಲ್ಲ ಕೋಶ ಓದು ಇಲ್ಲ ದೇಶ ಸುತ್ತು ಅಂತ. ಒಂದು ಓದಬೇಕು ಇಲ್ಲಾಂದ್ರೆ ಸುತ್ತಬೇಕು, ಅವಾಗಲೇ ಒಂದು ಮನುಷ್ಯನ ಜೀವನಿಗೆ ಕಂಪ್ಲೀಟೆಡ್ ಅನ್ಸುತ್ತೆ. ಎಕ್ಸ್ಪೋಷರ್ ವರ್ಲ್ಡ್ ವ್ಯೂ. ಸುತ್ತಣ ಈಗ ಮೊದಲನೇ ದೇಶ ಆಗಿದೆ, ಇನ್ನೂ ಒಂದಷ್ಟು ಸರಿದು ಒಂದು 15-20 ದೇಶಗಳಾಗಿದೆ. 192 ಕಂಟಿನ್ಯೂ ಕಂಪ್ಲೀಟ್ ಮಾಡೋಣ ನಮ್ಮ ಇಂಡಿಯಾ ಸ್ಟೋರಿ ಮಾಡ್ಕೊಂಡು. ಚಾವೇನು ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದೆ. ನನ್ನೇನು ಶೋಗಳು ಸಿಗ್ತಾ ಇಲ್ಲ. ಅದೇ ಟೆನ್ಷನ್ ಅಲ್ಲಿ ಇದ್ದಾರೆ. ಅದಂತೂ 200% ಕರೆಕ್ಟ್. ಶ್ಯಾಮ್ ಸರ್ಗೆ ಫೋಟೋಸ್ ಏನು ಬೇಕೋ ಅದು ಸಿಗ್ತಾ ಇಲ್ಲ, ಅದಕ್ಕೆ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. So until unless this lady gets only I'm worried. That is fine. Like they can take it. So you can just keep on the hands and you can look at the camera and give a nice smile. Lancaran darat transportasi. Oke, Bapak tolong Bapak bisa informasikan untuk jangka panjang planningnya seperti apa, Pak? Dalam jangka panjangnya kami membutuhkan partner yang Nice, very nice. Put the hand out, Manisha. You will have to tan yourself today. ಆಗಲೇ ಹೊರಗಡೆ ಬಂದು ಅರ್ಧ ಗಂಟೆ 1 ಅವರ್ ಮುಂಚೆ 10 ನಿಮಿಷ ಮಾತಾಡಿದೆ. ನಾನು ರೋಲೇ ಮಾಡಲಿಲ್ಲ. ರೋಲ್ ಮಾಡಿದ್ದೀನಿ ಅಂದ್ಕೊಂಡು ಎಲ್ಲ ಮಾತಾಡಿದೆ. ಒಳ್ಳೆ ಕಂಟೆಂಟು ಎಲ್ಲ ಮಿಸ್ ಆಗಿಬಿಟ್ಟಿದೆ. ಯಾಕೆಂದ್ರೆ ಈಗ ಮತ್ತೆ ಅದನ್ನ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಫುಲ್ ಹೆವಿ ಬಿಸಿಲಿದೆ. ಇಲ್ಲೆಲ್ಲ ಶೂಟ್ ಮುಗೀತು ಆಲ್ಮೋಸ್ಟು. ಈಗ ಬೇರೆ ಕಡೆ ಹೋಗಬೇಕು, ಬೇರೆ ಕಸ್ಟಮರ್ ಹತ್ರ ಹೋಗ್ತೀವ ಇಲ್ಲಾಂದರೆ ಹೋಟೆಲ್ಗೆ ಹೋಗ್ತೀವ, ನನಗೆ ಐಡಿಯಾ ಇಲ್ಲ. ಸಡನ್ಲಿ ಅವರು ಕ್ಲೈಂಟು ಫಿಕ್ಸ್ ಮಾಡ್ತಾರೆ, ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ. ನಮಗೆ ಗಾಡಿ ಇನೋವಾ ಇತ್ತು, ಇನೋವಾಯಿಂದ ಆ ಗಾಡಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಇನೋವಾ ಎಲ್ಲ ಖಾಲಿ ಆಯಿತು, ಈ ಗಾಡಿ ಹೋಗ್ತಾ ಇದೆ ಈಗ. ಥ್ಯಾಂಕ್ ಯು. Okay, so much. ಥ್ಯಾಂಕ್ ಯು. ನಮ್ಮ ಬೆಂಗಳೂರಲ್ಲಿ ಇರೋಷ್ಟೇ ಟೆಂಪ್ರೇಚರು, ಬಟ್ ಇಲ್ಲಿ ಕೋಸ್ಟಲ್ ಏರಿಯಾ, ಇದು ಪೋರ್ಟ್ ಇದೆ. ಅದಕ್ಕೆ ಈ ಗಾಡಿಗಳೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಅನ್ಲೋಡಿಂಗಿಗೆ ಬರುತ್ತೆ. ನಮ್ಮ ಗಾಡಿ ಇದೇನೆ, ಈಗ ಇದೇ ಗಾಡಿಗೆ ಹತ್ತಬೇಕು. ಮತ್ತೆ ತುಂಬ ಕಂಫರ್ಟಬಲ್ ಆಗಿದೆ, ಸೂಪರ್ ಆಗಿದೆ ಗಾಡಿ ಇದು. ಗಣೇಶ್ ಸರ್ ಬಂದರು, ಹತ್ತಾ ಇದ್ದಾರೆ ಗಾಡಿಗೆ. Just come, it's very hot, 38-39 degrees and very hot. ಹಾಟ್ ಬಟ್ ಅಷ್ಟು ದೊಡ್ಡ ಟಿ ಇಲ್ಲಿ ಸರ್, ಮುಂದೆ ಒಂದು ಹಿಂದೆ ಒಂದು ಕೊಟ್ಟಿರ್ತಾನೆ. ಇದರಲ್ಲಿ ಅಟ್ಲೀಸ್ಟ್ ಎಷ್ಟು AC ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿ.
ಸೆಕೆಂಡ್ ರೂಮ್ ಸಿಕ್ಕಿದೆ. ಇವತ್ತು ಒಂದೇ ಕ್ಲೈಂಟ್ ಇದ್ದಿದ್ದು ಶೂಟು, ಅದೆಲ್ಲ ಶೂಟ್ ಮುಗಿಸಿ ಫುಲ್ಲು ಊಟ. ಇವತ್ತು ಭರ್ಜರಿ ಊಟ ಬೇರೆ ಆಯಿತು. ಏನು ತಿನ್ಬೇಕಂತಲೇ ಗೊತ್ತಾಗಿಲ್ಲ, ಅಷ್ಟು ವೆರೈಟಿ ಊಟ ಇತ್ತು. 3:45 ಆಗಿದೆ ಈಗ. ಇಲ್ಲಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಕಾರ್ಡ್ಸ್ ಎಲ್ಲ ಕಾಪಿ ಮಾಡಿ ಸ್ವಿಮ್ಮಿಂಗ್ ಪೂಲ್ ಇದೆ. ನಿನ್ನೆ ಯೂಸ್ ಮಾಡಬೇಕಾಯ್ತು, ಹೋಗೋಕ್ಕಾಗಲಿಲ್ಲ. ಇವತ್ತು ಹೋಗ್ತೀವಿ. ಹೋಗಿ ಮತ್ತೆ ನಾಳೆ ಬೆಳಗ್ಗೆ 4 o'clock ಚೆಕ್ಔಟ್ ಮಾಡ್ತೀವಿ. ಅಲ್ಲಿ ಇಲ್ಲಿಂದ ಡೊಮೆಸ್ಟಿಕ್ ಫ್ಲೈಟ್ ಇದೆ, 6 o'clock ಇದೆ, ಬೇರೆ ಕಡೆ ಹೋಗಬೇಕು. 4 o'clock ಚೆಕ್ಔಟ್ ಮಾಡ್ತೀವಿ. ಲೆಟ್ಸಿ ನೋಡೋಣ ಏನಾಗುತ್ತೆ ಅಂತ. ಸ್ವಿಮ್ಮಿಂಗ್ ಪೂಲ್ ಹೋಗೋಕ್ಕೆ ಮುಂಚೆ ಒಂದಷ್ಟು ಕಾರ್ಡ್ಸ್ ಎಲ್ಲ ಕಾಪಿ ಹಾಕಿ ರೆಡಿ ಆಗೋಣ. -15 ಆಲ್ಮೋಸ್ಟ್. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಫುಲ್ಲು ಫ್ರೀಸ್ ಆಗ್ತಿದೆ ಬಾಡಿ ಎಲ್ಲ. ಶ್ಯಾಮ್ ಸರ್ ಹೋಗ್ತಿದ್ದಾರೆ, ಆಗಲಿಂದ ಹೋಗ್ತೀನಿ ಅಂದ್ಬಿಟ್ಟು ಅಲ್ಲೇ ಇದ್ದಾರೆ, ಇಲ್ಲಿ ಹೋಗ್ತಾ ಇಲ್ಲ. ಹೋಗಿ ಹಾಂ ಎಸ್ ಹೋಗಿ. ಹೋಗ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ -15. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು. ಒಂದೇ ಇದಕ್ಕೆ ಸುಸ್ತಾಗ್ಬಿಟ್ರಲ್ಲ ಸರ್. What a experience this is. It is a -15 to 25 degree. It is full, it's freezing like anything. Okay, we'll see you later. ಇದು ನಾವು ಇದ್ರಲ್ಲಿ ನೋಡ್ತೀವಲ್ಲ ಸರ್, ಎಲ್ಲ ಬಾಲಿವುಡ್ ಆರ್ಟಿಸ್ಟು ಹೋಗ್ಬಿಟ್ಟು ಐಸ್ ಕ್ಯೂಬ್ ಹಾಕ್ಬಿಟ್ಟು ಇದರ ಮುಳುಗಿ ಹೇಳ್ತಾರೆ. ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬೇಕಿತ್ತಲ್ಲ ಗೊತ್ತಾಯ್ತು. ಬಟ್ ಅದೇ ಥರ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ಇದು? ಪಕ್ಕದಲ್ಲಿ ಫುಲ್ ಬಿಸಿನೀರಿದೆ, ಆ ಕಡೆ ವಾಮ್ ವಾಟ್ರು, ಇದು ಫುಲ್ ಹಾಟ್ ವಾಟ್ರು, ಇದು ಫುಲ್ ಕೋಲ್ಡ್ ವಾಟ್ರು. ಹಾಂ ಜಕೋಸಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ, ಬೇರೆಯವರಿದ್ದಾರೆ, ಡಿಸ್ಟರ್ಬ್ ಆಗೋದು ಬೇಡ. ಆಗಲಿಂದ 4-5 ಸಲ ಹೋಗಿದ್ದೀನಿ. ಈಗ ಲಾಸ್ಟ್ ಸಲ ಫುಲ್ ಆಗ್ತಾಯಿಲ್ಲ ಫ್ರೀಸು. ಇದಾದಮೇಲೆ ವಾಮ್ ವಾಟ್ರಲ್ಲಿ ಸ್ವಲ್ಪ ತಿದ್ದು ಮತ್ತೆ ನಾವು ವಾಪಸ್ಸು ಹೋಗೋಣ. ಗಣೇಶ್ ಸರ್ ಬರಲಿಲ್ಲ, ಮಿಸ್ ಆಗ್ಬಿಟ್ರು. ಅವ್ರು ಬಂದಿರೋ ಸಖತ್ ಮಜಾ ಇರೋದು. ಈಗ ಹೋಗ್ತಾ ಇದ್ದೀನಿ. ಎರಡು ನಿಮಿಷ ಏನಾರು ಇದ್ದರೆ 100% ಫ್ರೀಸ್ ಆಗುತ್ತೆ ನಮ್ಮ ಬಾಡಿ. ನಮಗೆ ಫಸ್ಟ್ ಟೈಮ್ ಅಲ್ವಾ, ಸೂಟಬಲ್ ಆಗ್ತಿಲ್ಲ. ಫುಲ್ ಬಾಡಿ ಒಳಗಡೆ ಕರೆಂಟ್ ಶಾಕ್ ಹೊಡೆದಂಗೆ ಆಗ್ತಾಯಿದೆ. ವಾಹ್, ವಾಟ್ ಎಕ್ಸ್ಪೀರಿಯೆನ್ಸ್, ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು. ನೋಡಿ ಆ ಕಡೆ ಹಾಟ್ ವಾಟರು. ಶ್ಯಾಮ್ ಸರು ಇಲ್ಲೇ ಕೂತಿದ್ದಾರೆ. ವಾಟ್ ನೆಕ್ಸ್ಟ್ ಸರ್? Next one more day. ಒಳಗಡೆ ಸ್ಟೀಮ್ ಅದು ಸಕ್ಕತ್ತಾಗಿದೆ. ಡಿಫ್ರೆಂಟ್ ವೆರೈಟಿ ಇದೆ. ಇಲ್ಲ ಆಗಲಿಂದ ಯಾಕೆ ಬರ್ತಾ ಇದೀವಿ, ನಾವು ಇಬ್ಬರೇ ಬರ್ತಿರೋದು, ಬೇರೆ ಯಾರೂ ಬರ್ತಾ ಇಲ್ಲ. ಅಲ್ಲಿ ಮುಳುಗಿದ್ರೆ ಇಲ್ಲಿ ಗೋಡೆ ಎಲ್ಲ ಬೆಚ್ಚಗಿದೆ, ಚೆನ್ನಾಗಿದೆ, ಒಂಥರ ಮಸಾಜ್ ಆಗ್ತಾಯಿದೆ. ಇಲ್ಲಿ ಒಬ್ಬರು ಆಗ್ಲಿಂದ ಬರ್ತಾರೆ, 5 ನಿಮಿಷ ಇರ್ತಾರೆ, ಹೋಗ್ತಾ ಇದ್ದಾರೆ. ಬರ್ತಾರೆ 5 ನಿಮಿಷ ಇರ್ತಾರೆ. ಅದು ಹೆಂಗಿರ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿ ಕೋಲ್ಡ್ ಅಂತ ಗೊತ್ತು, ರಿಜಿಸ್ಟರ್ ಮಾಡೋಕ್ಕೆ ಇದೊಂದೇ ಆಪ್ಷನ್ ನೋಡಿ ಅಲ್ವಾ ಸರ್? ಹೌದು. ಈ ಫೀಲ್ ಹೆಂಗಂದರೆ ಅಂಟಾರ್ಟಿಕಲ್ಲಿ ಒಂದು ಐಸ್ ಬ್ರೇಕ್ ಆದರೆ ಹೆಂಗೆ ಅದರಲ್ಲಿ ಹೋಗಿ ಸ್ವಿಮ್ ಮಾಡ್ದಂಗೆ ಆಯ್ತಾ ಇದು. ಅರ್ಜುನ್, ಯು ಆರ್ ಮಿಸ್ಸಿಂಗ್. ವಿ ಆರ್ ಮಿಸ್ಸಿಂಗ್ ಯು. ಸಿ, ದಿಸ್ ಇಸ್ ಲೈಕ್ -15 to 25 degree ವಾಟರ್. ಅರ್ಜುನ್, ಇನ್ನೊಂದೇನು ಗೊತ್ತಾ, ಡೇ 1ಇಂದನೂ ನಿಮ್ಮನ್ನು ಪ್ರತಿದಿನ ನಾವು ನೆನ್ತು ಯಾವುದೋ ಒಂದು ರೀಸನ್ಗೆ ಅವರು ಅರ್ಜುನ್ ಥರ ಇದ್ದಾರಲ್ಲ ಅಂತ ಪ್ರತಿದಿನವೂ ನಾವು ಮಾತಾಡ್ತಾನೆ ಇದ್ದೀವಿ. ನೀವಿಲ್ಲ, ಮಿಸ್ ಆಗ್ತಾ ಇದೆ. ಇದ್ದಿದ್ರೆ ಇನ್ನೂ ಒಂದು ಮಜಾ ಇರೋದು. ಶ್ಯಾಮ್ ಸರು ನಾವೆಲ್ಲ ಇದ್ದಾಗ ನೀವು ಇರಬೇಕಾಯ್ತು ಅಲ್ವಾ ಸರ್? ಈ ಗ್ಯಾಂಗಲ್ಲಿ ಅವನೇ ಮಿಸ್ಸಿಂಗ್ ಅರ್ಜುನ್. ಫಸ್ಟ್ ಟೈಮು. ಮೇಬಿ ನೆಕ್ಸ್ಟ್ ಟೈಮ್. ಯಾ. ಅರ್ಜುನ್. ಇನ್ನೊಂದು ಬಾ ಚಿಲ್ಡ್ ಸಾಕತ್ತಿದೆಲ್ಲ. ಇಟ್ಸ್ ವೆರಿ ವಾರ್ಮ್. ಈಗ ಮಜಾ ಬಂತು.
ಮೈ ಫುಲ್ ಕರೆಂಟ್ ಕೊಟ್ಟಾಗೈತೆ. ಸೀರಿಯಸ್ಲಿ ಮೈಯೆಲ್ಲ ಕರೆಂಟ್ ಶಾಕ್ ಹೊಡೆದಾಗೆ ಇದೆ 3 ಸಲ ಮುಳುಗಿದೆ. ಹೆಂಗಿತ್ತು ಅರುಣ್ ಎಕ್ಸ್ಪೀರಿಯನ್ಸ್? ವಾರ್ಮ್ ಆಗಿತ್ತಾ? ಅಂದರೆ ಆಗ್ಲಿಂದ ಒಂದು 5-6 ಸಲ ಹೋಗಿ ಬಂದಲ್ಲ, ಅದಕ್ಕೆ ಅಟ್ಲೀಸ್ಟ್ ಬೆಟರ್ ಆಗಿದೆ. ಬಟ್ ಫಸ್ಟ್ ಟೈಮ್ ಆದಾಗ ಒಂದೇ ಸಲಕ್ಕೆ ವಾಪಸ್ ಓಡ್ ಬಂದ್ವಿ. ಟ್ರೈ ಮಾಡ್ಬೋದು ಸರ್. ಓಕೆ, ಈಗ ಒಂಥರ ಬಾಡಿ ಬಿಸಿ ಬರ್ತಾ ಇದೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಹೋದಾಗ ತುಂಬ ಕೋಲ್ಡ್ ಅನಿಸ್ತಿತ್ತು. ಈಗ ನೀರೊಳಗಡೆ ಮುಳುಗ್ಬಿಟ್ಟು ಬಂದರೆ ಬೆಚ್ಚಗಿದೆ. ಆ್ಯಕ್ಚುಲಿ ಬಂದ ತಕ್ಷಣ ಬೆಚ್ಚಗಿದೆ. ಅವರೇ ಬರ್ತಾರೆ ಹೋಗ್ತಾರೆ, ಅರ್ಧ ಗಂಟೆಯಿಂದ ಹಿಂಗೆ ಮಾಡ್ತಾ ಇದ್ದಾರೆ. ಓ, ಗೋಪ್ರಾಗ ಏನೂ ಆಗಲ್ವಾ? ಗೋಪ್ರ ಮೇಲೆಯಿಂದ ಬಿಸಿಲು ಬಿದ್ದಾಗ ಆಗ್ತಾ ಇದೆ. ಇಲ್ಲೇನು ಎಕ್ಸ್ಪೀರಿಯನ್ಸ್ ಸರ್? ಅದು ಕಂಪ್ಲೀಟ್ಲಿ ಆಪೋಸಿಟ್. ಇದು ಆಲ್ಮೋಸ್ಟ್ 38 to 40 ಡಿಗ್ರಿ ಐತೆ ಬಿಸಿ. ಸೊ ಈ ಸ್ಟೀಮ್ ಹೆಂಗೈತೆ ಅಂದರೆ ಒಳ್ಳೆ ಅಂಟಾರ್ಟಿಕಾದಲ್ಲಿ ಜಂಪ್ ಮಾಡಿಬಿಟ್ಟು ದುಬೈದಲ್ಲಿ ನಿಂತ್ಕೊಂಡಂಗೆ ಐತೆ ಎಕ್ಸ್ಪೀರಿಯನ್ಸ್. ಮಲ್ಬಿಡ್ಬೇಕು. ಒಂಥರ ನಮ್ಮ ಕಡೆ ಹೇಳೋದಾದ್ರೆ ಇಟ್ಕೆ ಗೂಡಿಗೆ ಬೆಂಕಿ ಹಾಕಿದಾಗ ದಗ 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 ಅಂತ ಉರಿತಾ ಇರುತ್ತಲ್ಲ, ಇಟ್ಕೆ ಗೂಡು ಪಕ್ಕದಲ್ಲಿ ನಿಂತ್ಕೊಂಡ್ರೆ ಆ ಥರ ಇದೆ. ಬೇಸಿಕ್ಲಿ ಇದು ಹೆಂಗಂದರೆ ಇದು ಸ್ವೆಟ್ ಔಟ್ ಮಾಡೋಕ್ಕೆ ಬರೋದು. ಇದೊಂದು ಮಸಾಜ್ ಇದು. ಬಟ್ ನಮಗೆ ಎಕ್ಸ್ಪೀರಿಯನ್ಸ್ ವಂಡರ್ಫುಲ್ ಆಗಿದೆ. ಎಕ್ಸ್ಪೀರಿಯನ್ಸ್ ಮಾತ್ರ ಮಜಾ ಇದೆ. ಹಂಗೆ ಸೇರ್ಕೊಂತ ಇದೆ. ಇದು ಬಂದು ವಾರ್ಮ್ ಮಾಡಲ್ಲ ನೋಡಿ, ಬೆವರು ಕಿತ್ಕೊಂಡ್ ಬರ್ತಾರೆ, ಬಾಡಿ ವಾರ್ಮ್ ಮಾಡ್ತಾರೆ. ಹೌದು, ಮೈಯಲ್ಲಿರೋ ಬೆವರಲ್ಲ ಅದು ಬಂದು ಹಂಗೆ ಬರ್ತಾ ಇದೆ. ಅದು ಬಂದು ವಾರ್ಮ್ ಮಾಡುತ್ತೆ. ಇದು ಬಂದು ನೋಡಿ, ನಾವು ನೀರಿಗೆ ಹೋಗ್ಲಿಲ್ಲ, ನೀರು ಬಾಡಿಲಿ ಹೆಂಗಿದೆ ಅಂತ. ಎಷ್ಟು ಸ್ವೆಟ್ ಔಟ್ ಆಗ್ತಾ ಇದೆ ನೋಡಿ. ಸ್ವೆಟ್ ಔಟ್, ವೆರಿ ಸ್ವೆಟ್ ಔಟೇ. ಇಲ್ಲೇ ಪಕ್ಕದಲ್ಲಿ ಜಿಮ್ಮು. ಬೆಳಗ್ಗೆ ಅಲ್ಲಿ ಜಿಮ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಸ್ಟೀಮಿಂಗ್ ಮಾಡಿ ಎಲ್ಲನೂ ಇಲ್ಲೇ ಇದೆ. ಎಲ್ಲೂ ಹೋಗೋ ಥರನೇ ಇಲ್ಲ. ಈಗ ಇಲ್ಲಿ ಹೋಗ್ತೀರಾ ಸರ್ ಇನ್ನೊಂದು ರೌಂಡು? ಓಕೆ, ಇಲ್ಲಿ ಇನ್ನೊಂದು ರೌಂಡ್ ಹೋಗಿ ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ ಒಂದೊಳ್ಳೆ ಕಾಫಿ ಕುಡಿಬೇಕೀಗ.